ಆಮೆಗತಿ ಕಾರ್ಯ ಮುಗಿಯದ ವೈಟ್ ಟ್ಯಾಪಿಂಗ್ ಕಾಮಗಾರಿ ರಸ್ತೆಗೆ ವೈಟ್ ಟ್ಯಾಪಿಂಗ್ಗೆ ವರ್ಷಗಳೇ ಕಳೆದರೂ ಕೂಡ ಮುಗಿತಾನೇ ಇಲ್ಲ. ಮೆಜೆಸ್ಟಿಕ್ ಮಂತ್ರಿಮಾಲ್ ಮಾರ್ಗದಲ್ಲಿ ಸವಾರರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಇನ್ನು ಎಷ್ಟು ದಿನ ಬೇಕು ವೈಟ್ ಟ್ಯಾಪಿಂಗ್ ಮಾಡ್ತೀವಿ ಕಾಮಗಾರಿ ಅಂತಂದ್ರೆ ಏನು ವರ್ಷಾನುಗಟ್ಟಲೆ ಮಾಡ್ತಾ ಇರ್ತಾರೆ. ಈ ಸರ್ಕಾರ ಕಳೆದು ಮುಂದಿನ ಸರ್ಕಾರ ಬರೋವರೆಗೂ ಒಂದು ಡೇಟು ಅಂತ ಫಿಕ್ಸ್ ಮಾಡ್ಕೊಂಡಿರ್ತಾರಲ್ವ, ಮುಗಿಸ್ಬಿಡ್ಬೇಕು ಬೇಗ ಬೇಗ. ಇನ್ನೇನು ಮಳೆಗಾಲ ಬಂತು, ಇವರು ಏನು ಟ್ಯಾಪ್ ಹಾಕೊಂಬಂದ್ರು ಅಲ್ಲಿ ಎಲ್ಲ ಹೋಗ್ತಾ ಇರುತ್ತೆ. ಸರಿಸುಮಾರು 2 ಕಿಲೋಮೀಟರ್ ನೋಡಿ ಸುತ್ತಕೊಂಡು ಓಡಾಡಬೇಕಾದಂಥ ಸ್ಥಿತಿ ಪಾಪ ಜನರಿಗೆ. ಮೆಜೆಸ್ಟಿಕ್ ಮಂತ್ರಿಮಾಲ್ ಮಾರ್ಗದಲ್ಲಿ ಓಡಾಡ್ತಾ ಇಲ್ಲ, BMTCಗಳು ಓಡಾಡ್ತಾ ಇಲ್ಲ. ಆಯಿತು, ಇವರು ವೈಟ್ ಟ್ಯಾಪಿಂಗ್ ಕಾಮಗಾರಿ ಮಾಡ್ತಾರೆ, ಓಕೆ, ಅದಕ್ಕೊಂದು ಸಮಯವನ್ನು ಕೂಡ ನಿಗದಿ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ಇಷ್ಟು ದಿನಗಳಲ್ಲಿ ಮುಗಿಸ್ತೀವಿ ಅಂತೇಳಿ, ಯಾಕಂದರೆ ಪಾಪ ಸವಾರರಿಗೂ ತೊಂದರೆ ಆಗುತ್ತೆ. ಇವ್ರು ಇನ್ನೂ ಕೂಡ ಅದನ್ನು ಮುಂದಕ್ಕೆ ತಳ್ಕೊಂಡು ಹೋಗ್ತಾ ಇದ್ರೆ, ಇಷ್ಟು ತಿಂಗಳು ಅಂತ ಹಾಕೊಂಡಿರ್ತಾರೆ, ಮತ್ತು ಅದನ್ನು ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ರೆ ಭಾಳಷ್ಟು ಕಷ್ಟ ಆಗುತ್ತೆ. ಬೇರೆ ಬೇರೆ ದಾರಿಲಿ ಹೋಗಬೇಕು, ಅವರು ಮಾರ್ಗ ಬದಲಾವಣೆ ಮಾಡ್ಕೊಳ್ಬೇಕು, ಕಿಲೋಮೀಟರ್ ಗಟ್ಟಲೆ ಆಗುತ್ತೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ಕಳೆದ 1.5 ವರ್ಷದಿಂದಲೂ ಕೂಡ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀತಾ ಇದೆ. ಸದ್ಯ ನಾನು ಇವಾಗ ಮೆಜೆಸ್ಟಿಕ್ ಇಂದ ಮಲ್ಲೇಶ್ವರಂಗೆ ಹೋಗುವಂತಹ ರಸ್ತೆಲಿದ್ದೀನಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು, ಈ ಹಿಂದೆ ಕಳೆದ ಕೆಲ ತಿಂಗಳ ಹಿಂದೆ ಒಂದು ಭಾಗದಲ್ಲಿ ರಸ್ತೆ ಕಾಮಗಾರಿಯನ್ನ ಮಾಡಿ ಇವಾಗ ಸಂಪೂರ್ಣವಾಗಿ ಅದನ್ನ ಮುಗಿಸಲಾಗಿದೆ. ಈಗ ಮತ್ತೊಂದು ಭಾಗದಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗ್ತಾ ಇರುವಂತದ್ದು. ಈ ಒಂದು ವೈಟ್ ಟ್ಯಾಪಿಂಗ್ ಕಾಮಗಾರಿಯು ಕೂಡ ಶುರುವಾಗಿ ಸರಿಸುಮಾರು 1 ವರ್ಷಕ್ಕೂ ಅಧಿಕ ಕಾಲ ಆಗಿದೆ. ಸದ್ಯ ನೀವು ಗಮನಿಸ್ತಾ ಇರ್ಬೋದು, ಈ ಒಂದು ಕಾಮಗಾರಿ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಮೆಜೆಸ್ಟಿಕ್ ಇಂದ ಮಲ್ಲೇಶ್ವರಂಗೆ ಹೋಗುವಂತಹ ವಾಹನ ಸವಾರರಿಗೆ ಇದು ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಮೆಜೆಸ್ಟಿಕ್ ಇಂದ ಮಲ್ಲೇಶ್ವರಂಗೆ ಹೋಗ್ಬೇಕು ಅಂತ ಹೇಳಿದ್ರೆ ಈ ಹಿಂದೆ 5 ರಿಂದ 10 ನಿಮಿಷಗಳ ಕಾಲ ಸಮಯ ತಗೊಳ್ತಾ ಇದ್ರು, ಹೆಚ್ಚು ಅಂತ ಹೇಳಿದ್ರೆ 15 ನಿಮಿಷ ತಗೋತಾ ಇದ್ರು. ಆದ್ರೆ ಇವಾಗ ಏನಾದ್ರು ಮೆಜೆಸ್ಟಿಕ್ ಇಂದ ಮಲ್ಲೇಶ್ವರಂಗೆ ಹೋಗ್ಬೇಕು ಅಂತ ಹೇಳಿದ್ರೆ ಶ್ರೀರಾಮ್ಪುರ ಅಥವಾ ಶೇಷಾದ್ರಿಪುರಂ ಮಾರ್ಗವಾಗಿ ಹೋಗ್ಬೇಕಾಗತ್ತೆ. ಹೀಗಾಗಿ ಸರಿಸುಮಾರು 3 ರಿಂದ 4 ಕಿಲೋಮೀಟರ್ ಸುತ್ತಿ ಬಳಸಿ ಓಡಾಡುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇದರಿಂದಾಗಿ ಹಾಫ್ ಅನ್ ಅವರ್ ಆದ್ರೂ ಕನಿಷ್ಠ ಪಕ್ಷ ಬೇಕಾಗುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಹಾಗೆ ಮೆಜೆಸ್ಟಿಕ್ ಇಂದ ಮಲ್ಲೇಶ್ವರಂಗೆ ಹೋಗೋದಕ್ಕೆ ಯಾವುದೇ ರೀತಿ ಬಸ್ ಸಂಚಾರವೂ ಕೂಡ ಈ ಒಂದು ರಸ್ತೆಯಲ್ಲಿ ಇಲ್ಲ. ಸಂಪೂರ್ಣವಾಗಿ ಬಸ್ ಸಂಚಾರವನ್ನ ನಿಲ್ಲಿಸಲಾಗಿದೆ. ಸದ್ಯ ಇಲ್ಲಿ ಸ್ಲ್ಯಾಬ್ ಅನ್ನ ಅಳವಡಿಸುವಂತಹ ಕಾರ್ಯ ಆಗ್ತಾ ಇದೆ. ಇನ್ನು ಕೂಡ 2-3 ತಿಂಗಳು ಈ ಒಂದು ರಸ್ತೆ ಕಾಮಗಾರಿ ಕಂಪ್ಲೀಟ್ ಆಗ್ಲಿಕ್ಕೆ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸರಿಸುಮಾರು 1 ರಿಂದ 2 ಕಿಲೋಮೀಟರ್ ವರೆಗೂ ಕೂಡ ಈ ಒಂದು ರಸ್ತೆ ಕಾಮಗಾರಿಯನ್ನ ಮಾಡ್ಲಾಗ್ತಾ ಇರುವಂತದ್ದು. ಹಾಗೆ ಮತ್ತೊಂದು ಭಾಗದಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು, ಈಗ ಆಲ್ರೆಡಿ ಇನ್ನೊಂದು ಭಾಗದಲ್ಲಿ ಅರ್ಧದಷ್ಟು ಮಾತ್ರ ಕಾಮಗಾರಿ ಆಗಿದೆ, ಇನ್ನರ್ಧದಷ್ಟು ಆಗ್ಬೇಕು. ಸೊ ಹೀಗಾಗಿ ನೀವು ಗಮನಿಸ್ತಾ ಇರ್ಬೋದು, ರಸ್ತೆ ತುಂಬಾ ಸಿಮೆಂಟ್ ಆಗಿರ್ಬೋದು, ಜಲ್ಲಿಕಲ್ಲಾಗಿರ್ಬಹುದು, ಸ್ಲ್ಯಾಬ್ ಗಳಾಗಿರ್ಬೋದು, ಇದೆಲ್ಲವೂ ಕೂಡ ಕಾಣಿಸ್ತಿದೆ. ಹೀಗಾಗಿ ಮಳೆಗಾಲಕ್ಕೂ ಮುಂಚೆ ಈ ಒಂದು ಕೆಲಸವನ್ನ ಮುಗಿಸಿ ಅಂತ ಹೇಳಿ ವಾಹನ ಸವಾರರು ಹಾಗೆ ಈ ಒಂದು ಭಾಗದ ಸಾರ್ವಜನಿಕರು ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಮಳೆಗಾಲ ಆರಂಭ ಆಯ್ತು ಅಂತ ಹೇಳಿದ್ರೆ ಇನ್ನಷ್ಟು ತೊಂದರೆ ಆಗ್ಲಿದೆ. ಹೀಗಾಗಿ ಕಾದ್ ನೋಡ್ಬೇಕಾಗಿದೆ. ಆದಷ್ಟು ಬೇಗ GBA ಈ ಒಂದು ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನ ಮುಗಿಸ್ಬೇಕಾಗತ್ತೆ. ಈಗ ಆಲ್ರೆಡಿ ವಾಹನ ಸವಾರರಿಗೆ ಮೆಜೆಸ್ಟಿಕ್ ಇಂದ ಮಲ್ಲೇಶ್ವರಂಗೆ ಹೋಗ್ಲಿಕ್ಕೆ ಸಾಕಷ್ಟು ಸಮಯವೂ ಕೂಡ ತಗೊಳ್ತಾ ಇದೆ. ಹೀಗಾಗಿ ಈ ಒಂದು ರಸ್ತೆ ಆದಷ್ಟು ಬೇಗ ರೆಡಿ ಆಯ್ತು ಅಂತ ಹೇಳಿದ್ರೆ ವಾಹನ ಸವಾರರಿಗೆ ಸಹಾಯಕ ಆಗ್ಲಿದೆ. ಕ್ಯಾಮರಾ ಪರ್ಸನ್ ಜಯಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.